ಹೃದಯ ಬಡಿತಗಳ ಲಯವನ್ನು ಜೀವಂತವಾಗಿಟ್ಟ ವ್ಯಕ್ತಿ ಗುರು ಸ್ಯಾಂಗ್ಯುಸಾಂಗ್ ಪೋಂಗನೇರ್, ಪದ್ಮಶ್ರೀ 2026. ಒಂದು ಕಾಲದಲ್ಲಿ ಜಗತ್ತು ಬೇರೆಯೇ ಲಯದಲ್ಲಿ ನಡೆಯುತ್ತಿತ್ತು. ಚಪ್ಪಾಳೆ ಗಿಟ್ಟಿಸಲು ನುಡಿಸದ ಲಯ, ಆದರೆ ಅದು ಒಂದು ಗುರುತಾಗಿ ರಾರಾಜಿಸುತ್ತಿತ್ತು. ತಲೆಮಾರುಗಳವರೆಗೆ ನಾಗಾ ಜನರ ಬೆಟ್ಟಗಳಲ್ಲಿ ಮತ್ತು ಹೃದಯಗಳಲ್ಲಿ ಡ್ರಮ್ಸ್ನ ಧ್ವನಿ ಮೊಳಗುತ್ತಿತ್ತು. ಆದರೆ ಅವು ನಿಧಾನವಾಗಿ ಕ್ಷೀಣವಾಗುತ್ತಾ ಹೋದರೆ ಹೇಗನಿಸಬಹುದು? ಮಾರ್ಚ್ 1945ರಲ್ಲಿ ಒಂದು ಸಣ್ಣ ಆವೋ ನಾಗಾ ಗ್ರಾಮದಲ್ಲಿ ಜನಿಸಿದ ಹುಡುಗನೊಬ್ಬ ಸಂಸ್ಕೃತಿಯನ್ನು ಗಮನಿಸುವುದಷ್ಟೇ ಅಲ್ಲ, ಅದನ್ನು ಆನುವಂಶಿಕವಾಗಿ ಪಡೆದನು. ಕಾಲಾನಂತರದಲ್ಲಿ ಸಭೆಗಳು ಕಡಿಮೆಯಾಗತೊಡಗಿದವು, ಹಾಡುಗಳು ಮರೆತು ಹೋದವು ಮತ್ತು ನೃತ್ಯಗಳು ಮರೆಯಾದವು. ಶ್ರೀಮಂತ ಆವೋ ನಾಗ ಪರಂಪರೆ ನಿಧಾನವಾಗಿ ನಶಿಸತೊಡಗಿತು. ಆಗ ಗುರು ಸ್ಯಾಂಗ್ಯುಸಾಂಗ್ ಪೋಂಗನೇರ್ ಅವರು ತನ್ನ ಜೀವನವನ್ನು ಅದರ ಪುನರುಜ್ಜೀವನಕ್ಕಾಗಿ ಮುಡುಪಾಗಿಡಲು ನಿರ್ಧರಿಸಿದರು. ಬಾಲ್ಯದಿಂದಲೂ ನನ್ನ ಜನರ ಹಾಡುಗಳು ಮತ್ತು ನೃತ್ಯಗಳ ಬಗ್ಗೆ ಆಳವಾದ ಪ್ರೀತಿ ಇತ್ತು. ನಾನು ಅವೆಲ್ಲವನ್ನು ನನ್ನ ತಂದೆ, ಅಜ್ಜ ಮತ್ತು ಗ್ರಾಮದ ಹಿರಿಯರಿಂದ ಕಲಿತಿದ್ದೇನೆ. ಆ ಸಮಯದಲ್ಲಿ ಯಾವುದೇ ಲಿಖಿತ ಗ್ರಂಥಗಳು ಇರಲಿಲ್ಲ. ಎಲ್ಲವೂ ಬಾಯಿಂದ ಬಾಯಿಗೆ ಹರಡುವ ಜಾನಪದ ಸಂಪ್ರದಾಯವಾಗಿತ್ತು. ಇದರಿಂದ ಕಾರ್ಯ ಇನ್ನಷ್ಟು ಕಠಿಣವಾಗಿತ್ತು. ಹಳೆಯ ಸಂಪ್ರದಾಯದ ಬದಲಿಗೆ ಹೊಸ ಚಿಂತನೆ ಬರಲಾರಂಭಿಸಿದಾಗ ಅವರು ಕಠಿಣ ಹೋರಾಟ ಎದುರಿಸಬೇಕಾಯಿತು. ಅವರು ಯಾವುದೇ ಆರ್ಥಿಕ ಸಹಾಯವಿಲ್ಲದೆ ತಮ್ಮ ಸ್ಥಿರವಾದ ಕೆಲಸವನ್ನು ಬಿಟ್ಟು ಪ್ರತಿ ಹಳ್ಳಿಗೆ ಹೋಗಿ ಪ್ರದರ್ಶನ ನೀಡಲು ಪ್ರಾರಂಭಿಸಿದರು. ಇದಕ್ಕಾಗಿ ಅವರು ಸಮಾಜದಿಂದ ಆಗಾಗ್ಗೆ ಅಪಹಾಸ್ಯಕ್ಕೊಳಗಾಗುತ್ತಿದ್ದರು. ಕೆಚ್ಚದೆಯ ನಾಗಾದಂತೆ ಅವರು ಬಿಟ್ಟುಕೊಡಲಿಲ್ಲ. ಎಷ್ಟೇ ಬೆಲೆ ತೆತ್ತಾದರೂ ಮುಂದಿನ ಪೀಳಿಗೆಗೆ ಈ ಸಂಸ್ಕೃತಿಯನ್ನು ತಿಳಿಸುವುದು ಅವರ ಗುರಿಯಾಗಿತ್ತು. ಅವರ ಪತ್ನಿ ಬೆನ್ನೆಲುಬಾಗಿ ಬೆಂಬಲಕ್ಕೆ ನಿಂತರು. ಒಬ್ಬಂಟಿಯಾಗಿ ಮುನ್ನಡೆದಾಗ ಪರಿವಾರದ ಜವಾಬ್ದಾರಿಗೆ ಹೆಗಲು ಕೊಟ್ಟರು. ಆರ್ಥಿಕವಾಗಿ ಬೆಂಬಲ ನೀಡಿದರು. ಪರಿವಾರ ಮತ್ತು ಗ್ರಾಮಸ್ಥರು ಅವರ ದೊಡ್ಡ ಶಕ್ತಿಯಾಗಿದ್ದರು. 6 ದಶಕಗಳ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ. ಕಲಾ ದೀಕ್ಷಾ ಮತ್ತು ನಾಗಾವಾದಿರ್ ವೆಲ್ಫೇರ್ ಕಲ್ಚರ್ ಕ್ಲಬ್ನಂತಹ ಕಾರ್ಯಕ್ರಮಗಳ ಮೂಲಕ ಗುರು ಸ್ಯಾಂಗ್ಯುಸಾಂಗ್ ಪೋಂಗನೇರ್ ಸಾವಿರಾರು ಜನರಿಗೆ ಮಾರ್ಗದರ್ಶನ ನೀಡಿ ಇಂದು ಆವೋ ನಾಗಾ ಜಾನಪದ ಸಂಪ್ರದಾಯದಲ್ಲಿ ಅತ್ಯಂತ ಹಿರಿಯ ಗುರುವಾಗಿದ್ದಾರೆ. ಮೂಲ ಜಾನಪದ ಸಂಯೋಜನೆಗಳನ್ನು ಸ್ಥಳೀಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಪ್ರದರ್ಶಿಸಲಾಗುತ್ತದೆ. ಆದರೆ ಇಂದಿಗೂ 81ನೇ ವಯಸ್ಸಿನಲ್ಲಿಯೂ ಅವರ ಕೆಲಸ ಪೂರ್ಣಗೊಂಡಿಲ್ಲ. ಕಲಿಯ ಬಯಸುವ ಪ್ರತಿಯೊಬ್ಬ ಯುವಕನಿಗೂ ನನ್ನ ಮನೆ ಬಾಗಿಲು ಸದಾ ತೆರೆದಿರುತ್ತದೆ. ಅವರ ಮನೆ ಚಿಕ್ಕದಾಗಿದ್ದು ಕಲಿಯಲು ಬರುವ ಎಲ್ಲರಿಗೂ ಸ್ಥಳಾವಕಾಶ ಸಾಕಾಗೋಲ್ಲ. ಅವರು ನಾಗಾ ಸಂಸ್ಕೃತಿ ಉಳಿಸಿ ಬೆಳೆಸುವುದಕ್ಕಾಗಿ ಅಕಾಡೆಮಿಯನ್ನು ನಿರ್ಮಿಸುವ ಕನಸು ಕಂಡಿದ್ದಾರೆ. ಸರಿಯಾದ ಬೆಂಬಲ ಸಿಕ್ಕರೆ ಈ ಕನಸು ನನಸಾಗಿಸಬಹುದೆಂಬ ವಿಶ್ವಾಸ ಅವರಲ್ಲಿದೆ. ಕೆಲವು ಪರಂಪರೆಗಳನ್ನು ಪುಸ್ತಕದಲ್ಲಿ ಬರೆಯಲಾಗಿದೆ ಮತ್ತು ಕೆಲವು ಲಯಗಳಲ್ಲಿ ಜೀವಂತವಾಗಿವೆ. ಈ ನಗಾರಿಗಳು ಪ್ರತಿಧ್ವನಿಸುವವರೆಗೆ ನಾಗಾ ಸಂಸ್ಕೃತಿ ಮತ್ತು ಒಬ್ಬ ಮನುಷ್ಯನ ಬೋಧನೆಗಳು ಶಾಶ್ವತವಾಗಿ ಉಳಿಯಲಿದೆ. ಗುರು ಸ್ಯಾಂಗ್ಯುಸಾಂಗ್ ಪೋಂಗನೇರ್, ಪದ್ಮಶ್ರೀ 2026. ಕೋಟಿ ಕೋಟಿ ನಮಸ್ಕಾರ.